ಬಣ್ಣಂಜೆ ವಾಟರ್ ಫಾಲ್ಸ್ಗೆ ಹೋಗೋಣ ಅಂತ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಗಾಡಿ ತಗೊಂಡು 1000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ. ದಾರಿ ಮಧ್ಯದಲ್ಲೇ ಸಿಗ್ತಕ್ಕಂಥ ಮಠದಲ್ಲಿ ಬೆಳಗಿನ ತಿಂಡಿ ತಿನ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಆರಂಭ ಮಾಡಿದ್ವಿ. ಟ್ರಕ್ಕಿಂಗ್ನ ಎಂಟ್ರಿಯಲ್ಲಿ ಸಿಗ್ತಕ್ಕಂಥ ರಾಣಿಜೇರಿ ವ್ಯೂ ಪಾಯಿಂಟ್ನ ಒಂದು ಅದ್ಭುತವಾದ ವ್ಯೂ ನೋಡಿಕೊಂಡು ನಮ್ಮ ಟ್ರಕ್ಕಿಂಗ್ನ ಆರಂಭ ಮಾಡಿದ್ವಿ. ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡದೇ ಇರೋ ಕಾರಣ 300 ರೂಪಾಯಿ ಟಿಕೆಟ್ನ 500 ರೂಪಾಯಿ ಬ್ಲಾಕಲ್ಲಿ ಕೊಟ್ಟು ತಗೊಂಡು ನಮ್ಮ ಟ್ರಕ್ಕಿಂಗ್ ಹೋಗ್ಬೇಕಾಯ್ತು. ಸ್ಟಾರ್ಟಿಂಗಲ್ಲಿ ಸಿಗ್ತಕ್ಕಂಥ ಒಂದು ಸ್ಟ್ರೀಮಲ್ಲಿ ನೀರನ್ನ ಬಾಟ್ಲಿ ತುಂಬಿಸ್ಕೊಂಡು ಹೊರಟ್ವಿ. ಯಾಕೆಂದರೆ ಕೊನೆಗೆ ಫಾಲ್ಸ್ ಸಿಗೋವರೆಗೂ ಎಲ್ಲೂ ನಿಮಗೆ ನೀರು ಸಿಗೋದಿಲ್ಲ. ದಾರಿ ಇದ್ದಕ್ಕೂ ಸಿಗ್ತಿದ್ದಂಥ ಅದ್ಭುತ ವ್ಯೂಗಳು ನಮ್ಮ ಸುಸ್ತನ್ನು ಕಡಿಮೆ ಮಾಡ್ತಾ ಇದ್ವು. ಅಲ್ಲಲ್ಲಿ ಸಿಗ್ತಿದ್ದಂಥ ವಾಟರ್ ಫಾಲ್ಸ್ಗಳಂತೂ ನಮ್ಮ ಖುಷಿನ ಇನ್ನೂ ಹೆಚ್ಚು ಮಾಡ್ತಾ ಇದ್ವು. ಹೀಗೆ ಸುಸ್ತನ್ನು ಕಡಿಮೆ ಮಾಡ್ಕೊತ ಖುಷಿನ ಹೆಚ್ಚು ಮಾಡ್ಕೊತ ನಮ್ಮ ಡೆಸ್ಟಿನೇಷನ್ ಮುಟ್ಟಿದಾಗ ಅಲ್ಲಿನ ವ್ಯೂ ಅಂತೂ ಅದ್ಭುತ. ಹೀಗೆ ವ್ಯೂ ನೋಡ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ನಿಸರ್ಗ ದ್ರೋಹಿ ನೀರಿನ ಬಾಟ್ಲಿನ ಫಾಲ್ಸಿಗೆ ಹೋಗ್ತಿದ್ದ. ಅದೇ ಬೇಜಾರಲ್ಲಿ ಅಂದ್ಕೊಂಡು ಅವನಿಗೊಂದು ಸ್ವಲ್ಪ ಬೈದು ಬೇಜಾರಲ್ಲೇ ವಾಪಸ್ ಬಂದ್ವಿ. ಆವಾಗ ಅನಿಸಿದ್ದೇನು ಅಂದರೆ, ದಯವಿಟ್ಟು ನೀವು ಯಾರು ಇಲ್ಲಿ ಹೋದಾಗ ಪ್ಲಾಸ್ಟಿಕ್ನ ಎಲ್ಲಿ ಬೇಕಲ್ಲಿ ಎಸಿಬೇಡಿ, ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಬಂದಿರಿ, ಆಮೇಲೆ ಊಟಕ್ಕೆ ತಿನ್ನೋಕ್ಕೆ ಏನಾರು ಕಟ್ಕೊಂಬಂದಿರಿ ಅನ್ನೋದು. ಒಟ್ಟಲ್ಲಿ ಬಂಡಂಜೆ ಫಾಲ್ಸ್ನ ಅನುಭವ ಅಂತೂ ಅದ್ಭುತವಾಗಿತ್ತು. ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಅಷ್ಟೇ ದುಡ್ಡಲ್ಲಿ 2 ಪರ್ಸನ್ನು ಮಲ್ಲಾಪುರದಿಂದ ಆರಾಮಾಗಿ ಬಂಡಂಜೆ ಫಾಲ್ಸ್ಗೆ ಹೋಗ್ಬರ್ಬೋದು. ದಯವಿಟ್ಟು ಎಲ್ಲ ಹೋಗ್ಬನ್ನಿ. ಧನ್ಯವಾದ.